2025 ಈ ವರ್ಷದಲ್ಲಿ ಮಾನ್ಸೂನ್ ನ ನೋಡ್ಕೊಂಡ್ರೆ ಅಥವಾ ಮಳೆಗಾಲವನ್ನ ನೋಡ್ಕೊಂಡ್ರೆ ಮಾನ್ಸೂನ್ ಅಲ್ಲಿ ಭಾರತ ಎಕ್ಸಲೆಂಟ್ ರೈನ್ ಫಾಲ್ ಅನ್ನ ನೋಡಿದೆ with a surplus amount of 6.1% and between June and August. ಸೊ ಇಷ್ಟೆಲ್ಲ ರೈನ್ ಫಾಲ್ ಇದ್ರೂ ಕೂಡ ಇತ್ತೀಚಿನ ಒಂದು ಆರ್ಟಿಕಲ್ ನಲ್ಲಿ ಭಾರತದಲ್ಲಿ ಫರ್ಟಿಲೈಸರ್ಸ್ ಕಡಿಮೆ ಇರೋದ್ರಿಂದ ಮಾನ್ಸೂನ್ ಹೆಚ್ಚಾಗಿದ್ರು ಕೂಡ ಭಾರತದ ಈಲ್ಡಿಂಗ್ ಅಂದ್ರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಈಲ್ಡಿಂಗ್ ಕೆಪಾಸಿಟಿ ರೆಡ್ಯೂಸ್ ಆಗಿದೆ, ಫರ್ಟಿಲೈಸರ್ ಅವೈಲಬಿಲಿಟಿ ರೆಡ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ರಿಲೀಸ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ಮಾನ್ಸೂನ್ ಸೀಸನ್ ಯಾವ ರೀತಿಯಲ್ಲಿ ಇದೆ, ಫರ್ಟಿಲೈಸರ್ ಯಾಕೆ ರೆಡ್ಯೂಸ್ ಆಗಿದೆ, ಯಾವ ಪರ್ಟಿಕ್ಯುಲರ್ ಫರ್ಟಿಲೈಸರ್ಸ್ ಇಂದ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ನೋಡೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಐ ರೈನ್ ಫಾಲ್ ಇದ್ರೆ ಹೈ ಸಾಯಿಂಗ್ ಕೆಪಾಸಿಟಿ ಇರುತ್ತೆ. ಸಾಯಿಂಗ್ ಅಂತ ಹೇಳಿದ್ರೆ ಬಿತ್ತನೆ, ಕರೆಕ್ಟ್ ಅಲ್ವಾ? ಸೊ ಐ ರೈನ್ ಫಾಲ್ ಅಂದ್ರೆ ಐ ಸಾಯಿಂಗ್ ಅಥವಾ ಬಿತ್ತನೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹೈಯರ್ ಫರ್ಟಿಲೈಸರ್ ನ ಅವಶ್ಯಕತೆ ಇದೆ. ಸೊ ಡಿಮ್ಯಾಂಡ್ ಆಫ್ ದ ಫರ್ಟಿಲೈಸರ್ ವಿಲ್ ಇನ್ಕ್ರೀಸ್, ಬಟ್ ಸಪ್ಲೈ ಇವಾಗಿನ ಮಾನ್ಸೂನ್ ಟೈಮ್ ಅಲ್ಲಿ ಕಡಿಮೆ ಇದೆ. ಸೊ ಡಿಮ್ಯಾಂಡ್ ಆಫ್ ದ ಫರ್ಟಿಲೈಸರ್ ಜಾಸ್ತಿ ಆಗಿದೆ, ಬಟ್ ಸಪ್ಲೈ ಕಡಿಮೆ ಆಗಿದೆ. ಇದರಿಂದ ಭಾರತದಲ್ಲಿ ಫರ್ಟಿಲೈಸರ್ ಶಾರ್ಟೇಜ್ ನ ಫೇಸ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. Why it is happening in India? What are the policy issue? What government needs to be taken to overcome this type of problems? So fertilizer capacity ಅನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅದನ್ನ ಈಗ ನೋಡ್ಕೊಳ್ತಾ ಬರೋಣ. ರೈನ್ಫಾಲ್ ಪ್ಯಾಟರ್ನ್ ನೋಡೋಣ ಫಸ್ಟ್ ಗೆ. ಸೊ ರೈನ್ಫಾಲ್ ಪ್ಯಾಟರ್ನ್ ಆಲ್ರೆಡಿ ಸರ್ಪ್ಲಸ್ ಇದೆ ಅಂತ ಗೊತ್ತಾಯ್ತು. 6.1% ಆನ್ ಅನ್ ಆವರೇಜ್ ಸರ್ಪ್ಲಸ್ ಇದೆ ರೈನ್ಫಾಲ್. ಸೊ ರೈನ್ಫಾಲ್ ಪ್ಯಾಟರ್ನ್ ನಾವು ನೋಡ್ಕೊಂಡ್ರೆ 8.9% ಜೂನ್ ಅಲ್ಲಿ ರೈನ್ಫಾಲ್ ಆಗಿದೆ. 8.9% ಜೂನ್ ಅಲ್ಲಿ ರೈನ್ಫಾಲ್ ಆಗಿದೆ. ನಂತರ 4.8% ಜುಲೈ ಅಲ್ಲಿ ಆಗಿದೆ. ಅಂಡ್ ಆಗಸ್ಟ್ ಅಲ್ಲಿ 5.5% ರೈನ್ಫಾಲ್ ಆಗಿದೆ ಭಾರತದಲ್ಲಿ. ಅತಿ ಹೆಚ್ಚಾಗೇನೆ ಆಗಿದೆ ಆಗಿದ್ರೆ. ಅಲಾಂಗ್ ವಿತ್ ಟೋಟಲ್ 36 ಮೆಟ್ರಲಾಜಿಕಲ್ ಸಬ್ ಡಿವಿಷನ್ಸ್ ಅಲ್ಲಿ 33 ಮೆಟ್ರಲಾಜಿಕಲ್ ಸಬ್ ಡಿವಿಷನ್ಸ್ ಗೆ ರೈನ್ಫಾಲ್ ಸಫಿಶಿಯಂಟ್ ಆಗಿ ಆಗಿದೆ. ಅಂದ್ರೆ ನಾರ್ಮಲ್ ಆಗಿ ಎಷ್ಟಾಗಬೇಕು ಅಷ್ಟು ಸಫಿಶಿಯಂಟ್ ಆಗಿ ರೈನ್ಫಾಲ್ ಆಗಿದೆ. ರೈನ್ಫಾಲ್ ಡಿಫಿಷಿಯನ್ಸಿ ಕೆಲವೊಂದು ಸ್ಟೇಟ್ ಅಲ್ಲಿ ನಾವು ನೋಡ್ಬೋದಾಗತ್ತೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ ಬಿಹಾರ್ ಅಲ್ಲಿ ಆಗಿರ್ಬೋದು ಅಥವಾ ಅಸ್ಸಾಂ, ಅದ್ರ ಜೊತೆಗೆ ಮೇಘಾಲಯ, ಈ ರೀತಿಯಾದಂತಹ ರೀಜನ್ಸ್ ಗಳಲ್ಲಿ ರೈನ್ಫಾಲ್ ಕಡಿಮೆ ಆಗಿದೆ. ಅಂದ್ರೆ ರೈನ್ಫಾಲ್ ಡೆಫಿಸಿಟ್ ಅನ್ನ ನೋಡಬಹುದು. ಇದ್ರ ಜೊತೆಗೆ ಅರುಣಾಚಲ್ ಪ್ರದೇಶ್, ಇಷ್ಟು ಸ್ಟೇಟ್ಸ್ ಗಳಲ್ಲಿ ರೈನ್ಫಾಲ್ ಡೆಫಿಸಿಟ್ ಇದೆ. ಜೊತೆಗೆ ಕ್ರಾಪ್ಸ್ ಗಳನ್ನ ನೋಡ್ಕೊಂಡ್ರೆ ರೈಸ್ ಕಲ್ಟಿವೇಶನ್ ಜಾಸ್ತಿ ಆಗಿದೆ. ರೈಸ್ ಕಲ್ಟಿವೇಶನ್ ರೈಸ್ ಟು 7.6% to 420.4 lakh hectare. ಇನ್ನ ಜೋಳ ಮೇಜ್ ನ ನೋಡ್ಕೊಂಡ್ರೆ 11.7% to 93.3 lakh hectares. ಈ ರೀತಿಯ ಕ್ರಾಪ್ಸ್ ಗಳಿಗೆ ರೈಸ್ ಆಗಿರ್ಬೋದು, ಜೋಳ ಅಂದ್ರೆ ಮೇಜ್ ಆಗಿರ್ಬೋದು, ಈ ರೀತಿಯ ಕ್ರಾಪ್ಸ್ ಗಳಿಗೆ ಫರ್ಟಿಲೈಸರ್ಸ್ ನ ಅವಶ್ಯಕತೆ ಜಾಸ್ತಿ ಇದೆ. ಬಿಕಾಸ್ ಹೈ ಯೀಲ್ಡ್ ವೆರೈಟಿ ಆಫ್ ಸೀಡ್ಸ್ ಗಳನ್ನ ತಂದ್ರಲ್ವಾ, ಆಗ್ಲಿಂದಾನೇ ಈ ರೀತಿ ಕ್ರಾಪ್ಸ್ ಗಳಿಗೆ ಯೀಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ಬೇಕು ಅಂದ್ರೆ ಫರ್ಟಿಲೈಸರ್ಸ್ ಬೇಕಾಗಿರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಫರ್ಟಿಲೈಸರ್ ಇವಾಗ ಏನಾಗಿದೆ, ಕಡಿಮೆ ಆಗ್ತಿದೆ. ಫರ್ಟಿಲೈಸರ್ ಸರ್ಜ್ ಈ ಮಾನ್ಸೂನ್ ಅಲ್ಲಿ ಫರ್ಟಿಲೈಸರ್ಸ್ ಕಡಿಮೆ ಆಗಿರೋದು ತುಂಬಾನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಕ್ರಾಪ್ಸ್, ಅಗ್ರಿಕಲ್ಚರಲ್ ಕ್ರಾಪ್ಸ್ ಗಳು ಕೂಡ ಯೀಲ್ಡಿಂಗ್ ಕೆಪಾಸಿಟಿಯನ್ನ ಕಳ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಫರ್ಟಿಲೈಸರ್ಸ್ ಸೇಲ್ ಟ್ರೆಂಡ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಯಾವ್ಯಾವ ರೀತಿಯ ಫರ್ಟಿಲೈಸರ್ಸ್ ನ ಸೇಲ್ ಮಾಡ್ತೀವಿ? ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್, ಹಾಗೆಯೇ MOP ಅಂತ ಹೇಳಿದ್ರೆ ಮ್ಯೂರಿಯೇಟ್ ಅಂಡ್ ಪೊಟ್ಯಾಶ್. ಈ ರೀತಿಯಾದಂತಹ ಫರ್ಟಿಲೈಸರ್ಸ್ ಗಳನ್ನ ನಾವು ನೋಡ್ಬೋದು. ಲಾಸ್ಟ್ ಇಯರ್ ಮತ್ತೆ ಈ ಇಯರ್ ಎರಡನ್ನು ಕಂಪೇರ್ ಮಾಡಿದ್ರೆ ಈ ಒಂದು ಫರ್ಟಿಲೈಸರ್ ನ ಗ್ರೋತ್ ಡಬಲ್ ಡಿಜಿಟ್ ಆಗಿದೆ. ಅಂದ್ರೆ ಗ್ರೋತ್ ಜಾಸ್ತಿ ಆಗಿದೆ, ಫರ್ಟಿಲೈಸರ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಅದ್ರ ಜೊತೆಗೆ ಸೇಲ್ ಕೂಡ ಜಾಸ್ತಿ ಆಗಿರೋದನ್ನ ನಾವು ನೋಡ್ಬೋದಾಗತ್ತೆ. ಸೊ ಸೇಲ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ ಹೇಳಿ ಅರ್ಥ, ಕರೆಕ್ಟ್ ಅಲ್ವಾ? ಬಟ್ ಸಪ್ಲೈ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಇನ್ನ DAP ಸೇಲು ಡಿಕ್ರೀಸ್ ಆಗಿದೆ. DAP ಅಂತ ಹೇಳಿದ್ರೆ ಏನು? ಡೈಅಮೋನಿಯಂ ಫಾಸ್ಫೇಟ್. ಡೈಅಮೋನಿಯಂ ಫಾಸ್ಫೇಟ್ 12.8% ಗೆ ಡಿಕ್ಲೈನ್ ಆಗಿದೆ. ಅಂದ್ರೆ ಅದನ್ನ ನಾವು ಪರ್ಚೇಸ್ ಮಾಡ್ತಿರೋದು ಡಿಕ್ಲೈನ್ ಆಗ್ತಿದೆ. ಸೊ ಆಲ್ಟರ್ನೇಟಿವ್ ಆಗಿ ಏನಾದ್ರೂ ಸರ್ಚ್ ಮಾಡ್ಲೇಬೇಕಲ್ವಾ?
ಈ ಡಿಎಪಿಗೆ ಆಲ್ಟರ್ನೇಟಿವ್ ಆಗಿ SSP ಅನ್ನ ನೋಡ್ತಾ ಇದ್ದಾರೆ. SSP ಮತ್ತೆ ASP ಅನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಫಾಸ್ಫರಸ್ ರಿಚ್ ಫರ್ಟಿಲೈಸರ್ಸ್ ಗಳನ್ನ ನೋಡ್ತಿದ್ದಾರೆ. ಲೈಕ್ ಸಿಂಗಲ್ ಸಲ್ಫರ್ ಫಾಸ್ಫೇಟ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಅಮೋನಿಯಂ ಫಾಸ್ಫೇಟ್ಸ್ ಗಳಾಗಿರ್ಬೋದು. ಇದ್ರ ರೇಷಿಯೋ 20:0:13 ಅಂದ್ರೆ 20 ನೈಟ್ರೋಜನ್, 20 P2O5 ಹಾಗೆಯೇ 30% ಬಂದ್ಬಿಟ್ಟು ಸಲ್ಫರ್. P2O5 ಅಂತ ಹೇಳಿದ್ರೆ ಫಾಸ್ಫರಸ್ ಪೆಂಟಾಕ್ಸೈಡ್ ಅಂತ ಅರ್ಥ. ಈ ರೀತಿಯ ಕಂಪೋಸಿಷನ್ ಅಲ್ಲಿ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡ್ತಿದ್ದಾರೆ. ಈಗ ಸಲ್ಫರ್ ನ ಡಿಮ್ಯಾಂಡ್ ಅನ್ನ ನಾವು ನೋಡ್ಕೊಂಡ್ರೆ, ಸಲ್ಫರ್ ಥರ್ಡ್ ಲಾರ್ಜೆಸ್ಟ್ ಯೂಸೇಜ್ ಫರ್ಟಿಲೈಸರ್ ಅಂತ ಹೇಳ್ಬಿಟ್ಟು ಹೊರಹೊಮ್ಮಿದೆ ಇವಾಗ. ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಯೂರಿಯಾ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಡೈ ಅಮೋನಿಯಂ ಫಾಸ್ಫೇಟ್ ಅಂದ್ರೆ DAP ಇದೆ. ಈಗ ಈ ಎರಡರ ನಂತರ ಬಂದಿರೋದು ಸಲ್ಫರ್. ಸಲ್ಫರ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ ರೀಚ್ ಟು 69.7 lakh tons. 69.7 lakh tons ಗೆ ರೀಚ್ ಆಗಿದೆ. ಯೂರಿಯಾ ಬಂದ್ಬಿಟ್ಟು 387.7 lakh tons, ಹಾಗೆಯೇ DAP ಬಂದ್ಬಿಟ್ಟು 92.7 lakh tons ಗಳು ಜಾಸ್ತಿ ಆಗಿದೆ. ಸೊ ಥರ್ಡ್ ಲಾರ್ಜೆಸ್ಟ್ ಯಾವುದು ಸಲ್ಫರ್, ಫಸ್ಟ್ ಯಾವುದು ಯೂರಿಯಾ, ಸೆಕೆಂಡ್ ಯಾವುದು DAP. ಇದ್ರ ಜೊತೆಗೆ ಚೀನಾ ಮತ್ತೆ ಭಾರತದ ರಿಲೇಶನ್ಶಿಪ್ ಚೆನ್ನಾಗಿರ್ಲಿಲ್ಲ ಅಲ್ಲ, ಸೊ ಹಾಗಾಗಿ ನಾವ್ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂತಿದ್ದು ಕೂಡ ರೆಡ್ಯೂಸ್ ಆಗಿತ್ತು. ಸೊ ಚೀನಾದ ಇಂಪೋರ್ಟ್ ಕೂಡ ಡಿಕ್ರೀಸ್ ಆಗಿದೆ. ಎಕ್ಸ್ಪೋರ್ಟ್ಸ್ ರೆಸ್ಟ್ರಿಕ್ಷನ್ಸ್ ಇಂದ ಡಿಕ್ರೀಸ್ ಆಗಿದೆ, ಭಾರತಕ್ಕೆ ನಾವು ಇಂಪೋರ್ಟ್ ಮಾಡ್ಕೋತಾ ಇರೋದು. ಅಂಡ್ ರೀಸೆಂಟ್ ಡಾಟಾ ಪ್ರಕಾರ ಡಿಮ್ಯಾಂಡ್, ಫರ್ಟಿಲೈಸರ್ಸ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ಸಪ್ಲೈ ಕಡಿಮೆ ಆಗ್ತಿದೆ. ಭಾರತದಲ್ಲಿ ಡೊಮೆಸ್ಟಿಕ್ ಯೂರಿಯಾ ಪ್ರೊಡಕ್ಷನ್ಸ್ ಈ ಸಲ ಅಂದ್ರೆ ಏಪ್ರಿಲ್ ಟು ಜುಲೈ 2025ರಲ್ಲಿ ಡಿಕ್ರೀಸ್ ಆಗಿದೆ. ಡೊಮೆಸ್ಟಿಕ್ ಯೂರಿಯಾ ಪ್ರೊಡಕ್ಷನ್ ಎಷ್ಟು ಪ್ರೊಡಕ್ಷನ್ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 93.6 lakh ton ಇಂದ 102.1 lakh ton, ಅಂದ್ರೆ 2024ರಲ್ಲಿ 102.1 lakh ton ಪ್ರೊಡಕ್ಷನ್ ಆಗ್ತಿತ್ತು, ಇವಾಗ 93.6 lakh ton ಪ್ರೊಡಕ್ಷನ್ ಆಗ್ತಿದೆ. ಇನ್ನ ಡೈ ಅಮೋನಿಯಂ ಫಾಸ್ಫೇಟ್ DAP ಔಟ್ಪುಟ್ ಇನ್ಕ್ರೀಸ್ ಕೂಡ ಆಗಿಲ್ಲ, ಡಿಕ್ರೀಸ್ ಕೂಡ ಆಗಿಲ್ಲ, ಫ್ಲಾಟ್ ಆಗಿ ಅಂದ್ರೆ ಇಟ್ ರಿಮೈನ್ ಸ್ಟೇಬಲ್ 13.7 lakh tons. ಇನ್ನ NPK ಗಳ ಪ್ರೊಡಕ್ಷನ್ ನಾವು ನೋಡ್ಕೊಂಡ್ರೆ NPK ಪ್ರೊಡಕ್ಷನ್ ಕೂಡ ಡಿಕ್ರೀಸ್ ಆಗಿದೆ. 37.4 lakh tons ಇದ್ದು 35 lakh tons ಆಗಿದೆ. SSP ಪ್ರೊಡಕ್ಷನ್ ಕೂಡ ಡಿಕ್ರೀಸ್ ಆಗಿದೆ. SSP ಬಂದ್ಬಿಟ್ಟು 19.1 lakh ton ಇತ್ತು, ಈಗ 17.1 lakh ton ಗೆ ಡಿಕ್ರೀಸ್ ಆಗಿದೆ. ಸೊ ಎಲ್ಲಾ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ಸ್ ಕೂಡ ರೆಡ್ಯೂಸ್ ಆಗಿದೆ. ಅಲಾಂಗ್ ವಿತ್ ದಟ್ ಯೂರಿಯಾ ಅಂಡ್ DAP ಇಂಪೋರ್ಟ್ ಕೂಡ ಕಡಿಮೆ ಆಗಿದೆ. ಯಾಕೆ ಅಂತ ಆಲ್ರೆಡಿ ನೋಡ್ಕೊಂಡ್ವಿ. which is now worsen the gap of the fertilizer usage. Demand, supply ಅಷ್ಟೇ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೇ ಅಲ್ಲ, ಈವನ್ ಸ್ಟಾಕ್ ಅಲ್ಲೂ ಕೂಡ ಕಡಿಮೆ ಆಗಿರೋದನ್ನ ನಾವು ನೋಡ್ಬೋದಾಗುತ್ತೆ. ಸ್ಟಾಕ್ ಡಿಪ್ಲೀಷನ್ ಕೂಡ ಆಗಿದೆ. ಯೂರಿಯಾ ಸ್ಟಾಕ್ 86.4 lakh tons ಇದ್ದು 37.2 lakh tons ಆಗಿದೆ. ಇನ್ನ DAP 15.8 lakh tons ಇದ್ದು 13.9 lakh tons ಗೆ ಬಂದಿದೆ. ಇನ್ನು ಕಾಂಪ್ಲೆಕ್ಸಸ್ ಗಳನ್ನ ನಾವು ನೋಡ್ಕೊಂಡ್ರೆ 35 lakh tons ಗೆ ಡಿಕ್ರೀಸ್ ಆಗಿದೆ. ಎಷ್ಟಿತ್ತು? 47 lakh tons ಇತ್ತು. ಇನ್ನ MOP 8 lakh tons ಇದ್ದು 6.3 lakh tons ಗೆ ಬಂದಿದೆ. ಬಟ್ SSP ಮಾರ್ಜಿನಲ್ ಆಗಿ ರೈಸ್ ಆಗಿರೋದನ್ನ ನಾವು ನೋಡ್ಬೋದಾಗುತ್ತೆ. 20.7 lakh tons ತನಕ ಹೋಗಿದೆ. ಸೊ ರೀಸನ್ಸ್ ಏನು, ಯಾಕೆ ತರ ಡಿಕ್ಲೈನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಬಟ್ ವಾಟ್ ನೀಡ್ಸ್ ಟು ಬಿ ಡನ್? ಫರ್ಟಿಲೈಸರ್ ಇಲ್ಲ ಅಂತ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಗಳನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅದಕ್ಕೋಸ್ಕರ ನಾವು ನ್ಯೂಟ್ರಿಯೆಂಟ್ ಬೇಸ್ಡ್ ವೆರೈಟಿ ಸಬ್ಸಿಡಿ ಸ್ಕೀಮ್ಸ್ ಗಳನ್ನ ತಗೊಂಡ್ಬಂದಿದ್ದೀವಿ. ಗವರ್ಮೆಂಟ್ ಇದನ್ನ ತಗೊಂಡ್ಬಂದಿದೆ. ಸೊ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ ಫಾರ್ ಫಾಸ್ಫರಸ್ ಅಂಡ್ ಪೊಟ್ಯಾಶ್ ಫರ್ಟಿಲೈಸರ್ಸ್, ಎರಡಕ್ಕೋಸ್ಕರ ತಂದಿರೋದು, ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಫರ್ಟಿಲೈಸರ್ಸ್ ಗೋಸ್ಕರ. ಇದರಲ್ಲಿ ಫಿಕ್ಸ್ಡ್ ಸಬ್ಸಿಡೀಸ್ ಗಳನ್ನ ಕೊಡ್ಲಾಗತ್ತೆ. ಇದನ್ನ ಆನ್ಯುಯಲ್ ಅಥವಾ ಬೈ ಆನ್ಯುಯಲ್ ಬೇಸಿಸ್ ಅಲ್ಲಿ ಸಬ್ಸಿಡಿಯನ್ನ ಕೊಡ್ಲಾಗತ್ತೆ. ಇದರ MRP ಅನ್ನ, ಫಾಸ್ಫರಸ್ ಮತ್ತೆ ಪೊಟ್ಯಾಶಿನ MRP ಅನ್ನ ಫರ್ಟಿಲೈಸರ್ಸ್ ಕಂಪನಿಗಳು ಡಿಸೈಡ್ ಮಾಡ್ತಾರೆ ಎಷ್ಟು MRP ಇರಬೇಕು ಅಂತ. ಅಂದ್ರೆ ಗವರ್ಮೆಂಟ್ ಫರ್ಟಿಲೈಸರ್ಸ್ ಕಂಪನಿಗಳನ್ನ ಅಲೋ ಮಾಡಿದೆ. ಅದ್ರ ಜೊತೆಗೆ ಗವರ್ಮೆಂಟ್ ಇದನ್ನ ಮಾನಿಟರ್ ಕೂಡ ಮಾಡ್ತಾ ಇದೆ, ಅವ್ರು ಜಾಸ್ತಿ ಮಾಡ್ತಾರ ಅಥವಾ ಕಡಿಮೆ ಮಾಡ್ತಾರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಯೂಸ್ ಆಫ್ ಯೂರಿಯಾ ಸಬ್ಸಿಡಿ ಪಾಲಿಸಿ, ನೀಮ್ ಕೋಟೆಡ್ ಯೂರಿಯಾ, ಅದ್ರ ಜೊತೆಗೆ ನ್ಯಾನೋ ಯೂರಿಯಾ ರೆಡ್ಯೂಸ್ಡ್ ಫರ್ಟಿಲೈಸರ್ ಯೂಸೇಜ್. ನ್ಯಾನೋ ಯೂರಿಯಾದಿಂದ ಏನ್ ಯೂಸ್? ನ್ಯಾನೋ ಫರ್ಟಿಲೈಸರ್ಸ್ ಅಂತ ಕೇಳಿರ್ತೀವಿ. ಯೂಸ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಫರ್ಟಿಲೈಸರ್ ಯೂಸೇಜ್ ರೆಡ್ಯೂಸ್ ಆಗತ್ತೆ, ಕ್ರಾಪ್ ಈಲ್ಡಿಂಗ್ ಜಾಸ್ತಿ ಆಗತ್ತೆ, ಅಂಡ್ ಇಟ್ ಎನ್ಹಾನ್ಸ್ ದ ಸಾಯಿಲ್ ಹೆಲ್ತ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹಿಂದಿನ ವಿಡಿಯೋಸ್ ಅಲ್ಲಿ ನೋಡ್ಕೊಂಡಿದೀವಿ.
ಇದು ಸಾಯಿಲ್ ಹೆಲ್ತ್ ನ ಎನ್ಹಾನ್ಸ್ ಮಾಡುತ್ತೆ. ವಾಟರ್ ಕ್ವಾಲಿಟಿ ಎಷ್ಟು ಕಡಿಮೆ ಆಗ್ತಿದಲ್ವಾ ಅದನ್ನ ಅವಾಯ್ಡ್ ಮಾಡುತ್ತೆ. ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಲೋ ಮಾಡುತ್ತೆ. ಇದಕ್ಕೋಸ್ಕರ ನಾವು ನ್ಯಾನೋ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ನೀಮ್ ಕೋಟೆಡ್ ಯೂರಿಯಾ. ಈ ನೀಮ್ ಕೋಟೆಡ್ ಯೂರಿಯಾ ಯಾಕೆ ನೀಮ್ ಕೋಟೆಡ್ ಯೂರಿಯಾವನ್ನ ನಾವು ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಸಾಯಿಲ್ ಗೆ ನೈಟ್ರೋಜನ್ ನ ಹೋಗೋದನ್ನ ಅಂದ್ರೆ ಸಾಯಿಲ್ ನೈಟ್ರೋಜನ್ ತಗೊಳುತ್ತಲ್ವಾ ಅದನ್ನ ತುಂಬಾ ಸ್ಲೋ ಆಗಿ ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ ಅಂಡ್ ನೈಟ್ರೋಜನ್ ಯೂಸ್ ಅನ್ನ ಎಫಿಷಿಯಂಟ್ ಆಗಿ ಮಾಡ್ಕೊಡುತ್ತೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಈ ರೀತಿಯಾದಂತಹ ಆಲ್ಟರ್ನೇಟಿವ್ ಅನ್ನ ನಾವು ಯೂಸ್ ಮಾಡ್ಬೇಕು. ನಂತರ ಒನ್ ನೇಷನ್ ಒನ್ ಫರ್ಟಿಲೈಸರ್ 2022 ಪ್ರಧಾನ ಮಂತ್ರಿ ಭಾರತೀಯ ಜನ್ವಾರ ಪರಿಯೋಜನಾ ಅಂತ ಹೇಳ್ಬಿಟ್ಟು ಕರೀತಾ ಇದೀವಿ. ಈ ಪ್ರೋಗ್ರಾಮ್ ನ ಅಡಿಯಲ್ಲಿ ಎಲ್ಲಾ ಫರ್ಟಿಲೈಸರ್ಸ್ ಗಳನ್ನು ಕೂಡ ಸಬ್ಸಿಡೈಸ್ಡ್ ಅಮೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂಡ್ ಒಂದೇ ಲೋಗೋ ಯೂಸ್ ಮಾಡ್ಬೇಕು, ದಟ್ ಇಸ್ ಅ ಭಾರತ್ ಲೋಗೋ ಅಂಡ್ ಭಾರತ್ ಬ್ಯಾಗ್. ಯಾವ್ದಕ್ಕೋಸ್ಕರ ಅಂತ ಹೇಳಿದ್ರೆ ಎಲ್ಲಾ ಫರ್ಟಿಲೈಸರ್ಸ್ ಮೇಲೆ ಬೇರೆ ಬೇರೆ ಪ್ರೈವೇಟ್ ಕಂಪನೀಸ್ ಏನಾದ್ರು ಲೋಗೋ ಇದ್ರೆ ಕನ್ಫ್ಯೂಷನ್ ಆಗತ್ತೆ ರೈತರಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ಅನ್ನ ತಗೊಂಡ್ಬರ್ಲಾಗತ್ತೆ. ಅಂಡ್ ಇಲ್ಲಿ ನೀಮ್ ಕೋಟೆಡ್ ಯೂರಿಯಾ ಬಗ್ಗೆ ನೋಡಿದ್ವಿ ಅಲ್ವಾ. ಈ ನೀಮ್ ಕೋಟೆಡ್ ಯೂರಿಯಾ ಇಂದ 2015ರಿಂದ ಗವರ್ಮೆಂಟ್ 100% ನೀಮ್ ಕೋಟೆಡ್ ಯೂರಿಯಾನ ತಗೊಂಡ್ಬರ್ತಿರೋದ್ರಿಂದ ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಸೊ ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್. ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡೋದಿಲ್ಲ, ಬಯೋ ಫರ್ಟಿಲೈಸರ್ಸ್ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಗಳನ್ನ ಪ್ರಮೋಟ್ ಮಾಡಬೇಕು ಅನ್ನೋದು ನ್ಯಾಚುರಲ್ ಫಾರ್ಮಿಂಗ್ ನ ಮೇನ್ ಇಂಟೆನ್ಷನ್. PM ಪ್ರಣಮ್ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಫಾರ್ ರಿಸ್ಟೋರೇಷನ್ ಅವೇರ್ನೆಸ್ ಜನರೇಷನ್ ನರಿಶ್ಮೆಂಟ್ ಅಂಡ್ ಅಮಿಲಿಯರೇಷನ್ ಆಫ್ ಮದರ್ ಅರ್ತ್. 2023ರಲ್ಲಿ ಇದನ್ನ ಅಪ್ರೂವ್ ಮಾಡಲಾಗುತ್ತೆ. ಫರ್ಟಿಲೈಸರ್ ಕನ್ಸಂಪ್ಷನ್ ನ ರಿಡ್ಯೂಸ್ ಮಾಡಿ ಬ್ಯಾಲೆನ್ಸ್ ಅಂಡ್ ಸಸ್ಟೈನಬಲ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ತಗೊಬಂದಿದ್ದು ಇದು. ಸೊ ಇದರಲ್ಲಿ ನ್ಯಾನೋ ಫರ್ಟಿಲೈಸರ್ಸ್, ಬಯೋ ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಗಳನ್ನ ಪ್ರಮೋಟ್ ಮಾಡಲಾಗುತ್ತೆ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ. ನೆಕ್ಸ್ಟ್ ವಾಟ್ ನೀಡ್ಸ್ ಟು ಬಿ ಡನ್, ಏನ್ ಮಾಡಬಹುದು ಇನ್ನು ಕೂಡ ಅಂತ ಹೇಳಿದ್ರೆ ಕ್ರಾಪ್ಸ್ ಡೈವರ್ಸಿಫಿಕೇಶನ್ ಜಾಸ್ತಿ ಮಾಡ್ಬೇಕು. ಈಗ ನಾವು ಜಾಸ್ತಿ ಯಾವ ಕ್ರಾಪ್ಸ್ ಗಳನ್ನ ಬೆಳಿತಾ ಇರ್ತೀವಿ, ಒಂದೇ ಕ್ರಾಪ್ಸ್ ಗಳನ್ನ ಬೆಳಿತಾ ಇದ್ರೆ ಸಾಯಿಲ್ ಹೆಲ್ತ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಡೈವರ್ಸಿಫಿಕೇಶನ್ ಆಫ್ ದ ಕ್ರಾಪ್ಸ್ ನ ಮಾಡ್ಬೇಕಾಗತ್ತೆ. ಎರಡನೇದಾಗಿ ಬೂಸ್ಟ್ ಡೊಮೆಸ್ಟಿಕ್ ಕೆಪಾಸಿಟಿ. ಅಗ್ರಿಕಲ್ಚರ್ ಗೆ ಬೇಕಾಗಿರುವಂತಹ ಫರ್ಟಿಲೈಸರ್ಸ್ ನ ಬೇರೆ ದೇಶಗಳಿಗೆ ನಾವು ಡಿಪೆಂಡ್ ಆಗೋದ್ರ ಬದಲು ನಮ್ಮ ದೇಶದಲ್ಲೇನೆ ಫರ್ಟಿಲೈಸರ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳನ್ನ ತರಬೇಕಾಗತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ ಫರ್ಟಿಲೈಸರ್ ಯೂಸ್. ಒಂದೇ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡಬಾರ್ದು. ಯೂರಿಯಾ ಯೂಸ್ ಮಾಡೋದ್ರಿಂದ ಈಗ ಯೂರಿಯಾ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇತ್ತು, ಅದರಿಂದ ಸಾಯಿಲ್ ಹೆಲ್ತ್ ಡಿಕ್ರೀಸ್ ಆಗ್ತಾ ಇತ್ತು. ಸೊ ಅದ್ರ ಬದಲು ಬ್ಯಾಲೆನ್ಸ್ಡ್ ಫರ್ಟಿಲೈಸರ್ಸ್ ಯೂಸ್, ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದ್ರ ಬದಲು ಸ್ವಲ್ಪ ಕಡಿಮೆ ಡಿಪೆಂಡ್ ಆಗೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪ್ರಮೋಟ್ ನ್ಯಾನೋ ಫರ್ಟಿಲೈಸರ್ಸ್. ನ್ಯಾನೋ ಫರ್ಟಿಲೈಸರ್ಸ್ ನ ಯೂಸ್ ಮಾಡೋದ್ರಿಂದ ಸಾಯಿಲ್ ಹೆಲ್ತ್ ಬ್ಯಾಲೆನ್ಸ್ ಆಗುತ್ತೆ ಅಂಡ್ ಆಲ್ಸೋ ಯಾವುದೇ ರೀತಿಯಾದಂತಹ ಬಯೋಡೈವರ್ಸಿಟಿ ಎನ್ವಿರಾನ್ಮೆಂಟಲ್ ಥ್ರೆಟ್ ಆಗಲ್ಲ. ನಂತರ ಇಂಪ್ರೂವ್ ಫಾರ್ಕಾಸ್ಟಿಂಗ್, ಅಗ್ರಿ ಟೆಕ್ನಾಲಜಿ, ಅಗ್ರಿ AI, ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ಬೇಕು. ರೋಬೋಟಿಕ್ಸ್ ಗಳನ್ನ ಅಗ್ರಿಕಲ್ಚರ್ ಅಲ್ಲಿ ತಗೊಂಡ್ಬರ್ಬೇಕು ಅಂಡ್ ಇರಿಗೇಷನ್ ಅಲ್ಲೂ ಕೂಡ ಆಟೋಮ್ಯಾಟಿಕ್ ಸಿಸ್ಟಮ್ಸ್ ಗಳನ್ನ ತರಬೇಕು. ನೆಕ್ಸ್ಟ್ ಇಂಟಿಗ್ರೇಟೆಡ್ ವಿತ್ ಸ್ಕೀಮ್ಸ್. ಡಿಜಿಟಲ್ ಇಂಡಿಯಾ ಟೆಕ್ನಾಲಜಿ ತಗೋಬರ್ಬೇಕಂದ್ರೆ ಡಿಜಿಟಲ್ ಇಂಡಿಯಾ ಸ್ಕೀಮ್ಸ್ ಗಳ ಜೊತೆಗೆ ಇಂಟಿಗ್ರೇಷನ್ ನ ಮಾಡಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಗಳನ್ನ ತಗೊಂಡ್ಬಂದು ರೈತರಿಗೆ ಡೈರೆಕ್ಟ್ ಆಗಿ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದು. ನಂತರ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ, ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಅನ್ನ ತಗೊಂಡ್ಬರೋದಕ್ಕೋಸ್ಕರ ಲಾಂಗ್ ಟೈಮ್ ಸಸ್ಟೈನಬಿಲಿಟಿ ಸ್ಟೆಪ್ಸ್ ಗಳನ್ನ ಇಲ್ಲಿ ತಗೊಬೇಕಾಗತ್ತೆ. ಎಟ್ ದಿಸ್ ಟೈಮ್ ರೈನ್ಫಾಲ್ ಇಸ್ ವೆರಿ ಕೈಂಡ್ ಟು ಇಂಡಿಯಾ, ಬಟ್ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಿದೆ, ಬೈ ರೈನ್ಫಾಲ್ ಒಂದೇ ಸಫಿಶಿಯಂಟ್ ಅಲ್ಲ ಭಾರತದ ಫುಡ್ ಸೆಕ್ಯೂರಿಟಿಯನ್ನ ಬ್ಯಾಲೆನ್ಸ್ ಮಾಡಕ್ಕೆ. ಸೊ ಇನ್ಕ್ಲೂಸಿವ್ ಗವರ್ನೆನ್ಸ್, ಗುಡ್ ಎಫಿಷಿಯಂಟ್ ರಿಸೋರ್ಸ್ ಯೂಸೇಜ್ ಮ್ಯಾನೇಜ್ಮೆಂಟ್, ಇದೆಲ್ಲದನ್ನು ಕೂಡ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ಭಾರತದ ಡೆವಲಪ್ಮೆಂಟ್ ಜರ್ನಿಯನ್ನ ಇನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ತಗೊಂಡು ಹೋಗಬಹುದು. ಇದಿಷ್ಟು ಈ ಒಂದು ವಿಡಿಯೋ ಬಗ್ಗೆ, ಫರ್ಟಿಲೈಸರ್ಸ್ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.